ಈ ಒಂದು ತಪ್ಪನ್ನು ದೇವತಾರಾಧನೆಯಲ್ಲಿ ಮಾಡಲೇ ಕೂಡದು. ಸರ್ವನಾಶ, ಅಧಿಕಾರ ಪದಚ್ಯುತಿ. ಅದಷ್ಟೇ ಅಲ್ಲ, ಅರಸೊತ್ತಿಗೆಯಲ್ಲಿರೋ ನೆಲಕ್ಕೆ ಬಂದು ಬೀಳ್ತಾನೆ. ಅದಕ್ಕಿಂತಲೂ ಹೀನವಾಗಿ ಸಿಂಹಾಸನಾಧೀಶ್ವರ ಅಂದುಕೊಳ್ಳುವವನು ಕೂಡ ನೆಲಕ್ಕೆ ಬಂದು ಬೀಳ್ತಾನೆ. ನಾನಾ ರೀತಿಯ ಕುಷ್ಠರೋಗ, ಹುಳ ಬೀಳೋ ರೋಗ ಬರುತ್ತೆ. ಈ ತಪ್ಪು ಮಾಡಿದರೆ ದೇವತಾರಾಧನೆಯಲ್ಲಿ ತುಂಬ ಜನ ಮಾಡ್ತಿರ್ತಾರೆ. ಕೆಲವರಿಗೆ ಈ ಒಂದು ಫಂಕ್ಷನ್ಸ್ಗೆ ಬೇಕು ಅಂತ ಕರೆಸ್ಕೊಂಡು ಹೂವಿನಿಂದ ಚೆಲ್ಲಿಸ್ಕೋತಾರೆ. ಫಸ್ಟ್ ಆಫ್ ಆಲ್ ಆ ರೀತಿ ಚೆಲ್ಲಿಸ್ಕೋಬಾರ್ದು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆಯೇ ಅಲ್ಲಿ ಹೂವನ್ನ ಕಿತ್ತು ದಳಗಳನ್ನ ನಿಮ್ಮ ಮೇಲೆ ಎರಚುವಾಗಿ ಮಾಡಿಸ್ಕೊಂಡಿರ್ತೀವಿ. ಆ ತಪ್ಪು ಮಾಡಲೇಬಾರದು. ಯಾವುದೇ ಕಾರಣಕ್ಕೂ ಯಾವುದೇ ಹೂವಿನ ದಳವನ್ನ ಕಿತ್ತು ಈ ರೀತಿ ಹಾಕುವಾಗಿಲ್ಲ. ದೇವರಿಗಾಗಲಿ ಯಾರಿಗೇ ಆಗಲಿ. ಹಾಕಿಸ್ಕೊಂಡವನಿಗೆ ಮರಣ ಶಾಸನ ಇಲ್ಲ, ಅದಕ್ಕಿಂತಲೂ ದೊಡ್ಡ ಮರಣ ರೋಗ. ವಿಚಿತ್ರವಾದ ಕಾಯಿಲೆಗಳು ಬರುತ್ತೆ, ವಿಚಿತ್ರವಾದ ಸಮಸ್ಯೆಗಳು ಬರುತ್ತೆ. ಸರ್ವನಾಶಕ್ಕಿಂತಲೂ ಮೀರಿದಂತ ನೋವು. ನಾಶ ಆಗಿ ಹೋಗ್ಬಿಟ್ರೆ ಭೂಸ್ಥಾಪಿತ ಮಕ್ಕಳೇ. ತುಂಬ ನಾನು ನೋಡಿದ್ದೇನೆ. ಅದಕ್ಕೆ ನಾನು ವೇದಿಕೆಗಳಿಗೆ ಹೋಗಲ್ಲ. ಎಲ್ಲಿ ಹೋದ್ರು ನನಗೆ ಹಾರ ತುರಾಯಿ ಹಾಕ್ಬೇಡಿ, ಯಾರು ಕಾಲು ಮುಟ್ಬೇಡಿ, ನಾನು ಯಾರ ಕಾಲಿಗೆ ಬೀಳೋಲ್ಲ ಅಂತೇನೆ. ಡೋಂಟ್ ಟಚ್ ಮೀ, ಐ ವಿಲ್ ನಾಟ್ ಟಚ್ ಯು, ಜಸ್ಟ್ ಲೀವ್ ಮಿ ಸ್ಪೇಸ್ ಅಂತ. ಅದಕ್ಕೆ ಅದಾಗಲ್ಲ, ಕಷ್ಟ ಅಂತಾನೆ ಹೋಗಲ್ಲ. ಆ ವೇದಿಕೆಗೆ ಹೋಗಲ್ಲ, ಕಾಣಿಸ್ಕೊಳ್ಳಲ್ಲ, ಬರೋಲ್ಲ. ಇಟ್ಸ್ ಎನಫ್ ಅಂತ. ಗೊತ್ತಿಲ್ಲ ನಿಮಗೆ, ಏನೋ ಪ್ರೀತಿಯ ಪರಾಕಾಷ್ಠೆ. ನಮ್ಮ ಗುರುಗಳು, ನಮ್ಮ ದೇವರು ಅಂತ ಹೂವನ್ನ ಕಿತ್ತು ದೇವರಿಗೆ ಸಮರ್ಪಣೆ ಮಾಡುವ ಆ ದೋಷವಿದೆಯಲ್ಲ, ಪರಮಾತಿ ಪರಮ ಘೋರಾತಿ ಘೋರ ಶಾಪ. ಮಾಡಕೂಡದು. ಈ ಸೇವಂತಿಗೆ ಕೇಳೋದು, ಈ ರೋಜಾ ಹೂವನ್ನ ತಗೊಬಂದು ಕಿತ್ತು ಬಿಟ್ಟಿಟ್ಕೊಳ್ಳೋದು ಬುಟ್ಟಿನಲ್ಲಿ. ಇವತ್ತಿನ ಆ ಒಂದು ಅದರಲ್ಲಂತೂ ರಾಜಕಾರಣಿಗಳಿಗೆ ಅದೊಂದು ಹುಚ್ಚು ಬೇಕು ಅಂತಾನೆ ಮಾಡಿಸ್ಕೊತಾರೆ ಕೆಲವರುಗಳು. ನಮ್ಗೆ ಗೊತ್ತಿಲ್ಲ, ಸೂಪರ್ ಮಾಸ್ಟರ್ಗಳು ಅವರು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ. ಅದಕ್ಕೊಂದೊಂದು ಟ್ರ್ಯಾಕ್ ಬೇರೆ ಹಾಕಿಸ್ಕೊಂಡು ದೊಡ್ಡದಾಗಿ ಬರೋದು. ಅವರು ಹೂವು ಹಾಕಿಸ್ಕೊಂಡು ಅದನ್ನ ಟ್ರೈಲರ್ ತರ ಮಾಡಿಸ್ಕೊಂಡು, ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳೆಲ್ಲ ನಡೆದಿದ್ದಿಲ್ಲ, ಧೀರಾ ಅಂತೆಲ್ಲ ಏನೇನೋ ಕಥೆಗಳು. ಅದು ಅದ್ಭುತ. ಧೀರಲ್ಲ ಅದಕ್ಕೆ ಮೀರಿದೆಲ್ಲ ಆಗಿರುತ್ತೆ ಅವನಿಗೆ. ಅಂಗವೈಕಲ್ಯ ದೋಷ, ಅಂಗಚ್ಛೇದ ದೋಷ ಅವನಿಗೆ ಆಗೋದು ಈ ಜನ್ಮದಲ್ಲಿ ಆಗುತ್ತೆ. ಕೈಯೋ ಕಾಲ ಮುರ್ಕೊಳ್ಳೋದು. ಅವನ ಮನೆತನ, ಕುಲಗೌರವ, ಹೆಸರು, ಕೀರ್ತಿ ದರಾಶಾಹಿ ಮಾಡ್ತಾರೆ. ಅಂತ ಒಂದು ಘನಘೋರ ತಪ್ಪನ್ನ ಮಾಡಲೇ ಕೂಡದು. ತಿಳಿಯೋದೇ ಮಾಡಿದ್ರಿ ಅನುಭವಿಸ್ತೀವಿ.